ತಗೊಳ್ತು ಜಾಸ್ತಿ ಹಾಕು. ಹಲೋ ಫ್ರೆಂಡ್ಸ್, ಈಗ ವೆಜಿಟೇಬಲ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ನೀವು ಬೇಕಾದರೆ ಅದಕ್ಕೆ ಬರೀ ನಾನ್ ವೆಜ್ ಹಾಕ್ಕೋಬೋದು. ನಾವು ವೆಜಿಟೇಬಲ್ ಹಾಕ್ತಾಯಿದ್ದೀವಿ, ನೀವು ನಾನ್ ವೆಜ್ ಹಾಕ್ಕೋಬೋದು. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ತುಪ್ಪ, ಸಾಸಿವೆ, ಕರಿಬೇವು, ಈರುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಮೊಗ್ಗು, ಬಿರಿಯಾನಿ ಎಲೆ, ಕಸ್ತೂರಿ ಮೆಂತಿ, ಓಂ ಕಾಳು ಹಾಕಿ, ಲವಂಗ, ಏಲಕ್ಕಿ ಅದ್ರಲ್ಲಿ ಹಾಕಿದ್ದೀವಿ. ಹೀಗೆ ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡೋಣ. ಒಗ್ಗರಣೆ ಹಾಕ್ತಾಯಿದ್ದೀವಿ. ಈರುಳ್ಳಿ ಪೇಸ್ಟು, ಟೊಮೊಟೊ ಪೇಸ್ಟು, ಮೆಣಸಿನಕಾಯಿ, ಗೋಡಂಬಿ, ಸಾಸಿವೆ, ಗಸಗಸೆ, ಎಳ್ಳು ಪುಡಿ ಮಾಡ್ಕೊಂಡಿದ್ದೀವಿ. ಗಸಗಸೆ, ಎಳ್ಳು, ಒಣಮೆಣಸಿನ್ಕಾಯಿ, ಧನಿಯಾ, ಗೋಡಂಬಿ ಪುಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ಈರುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು ಹಾಕೋಣ. ಶುಂಠಿ ಪೇಸ್ಟು, ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಅದು ಸ್ವಲ್ಪ ಘಮ ಅನ್ನೋವರೆಗೂ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡಿಬಿಟ್ಟು ಇದೆಲ್ಲ ಪುಡಿ ಹಾಕಿ, ಕಾಯಿಸೂರು ಪುಡಿ, ಕಾಯಿಸೂರು, ಅದರಲ್ಲಿ ಒಣಮೆಣಸಿನ್ಕಾಯಿ, ಧನಿಯಾ, ಗಸಗಸೆ, ಎಳ್ಳು, ಗೋಡಂಬಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಅದು ಹಾಕ್ತಾಯಿದ್ವಿ ಆ ಪುಡಿನ.
ಕೋಸಿಲೆ ಟೊಮೊಟೊ ಪೇಸ್ಟು, ಬಿರಿಯಾನಿ ಪೌಡರ್ ಬಾದಾಮಿ ಬಾದಾಮಿ ಈಗ ತರಕಾರಿ ಹಾಕ್ತಾಯಿದ್ದೀವಿ. ಗೋಬಿ, ಬಟಾಣಿ, ಹುಳಿಕಾಯಿ, ಆಲೂಗಡ್ಡೆ, ಕ್ಯಾರೆಟ್ ಎಲ್ಲ ಹಾಕಿ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ 3 ಗ್ಲಾಸ್ ನೀರು ಹಾಕೋಣ. 2 ಗ್ಲಾಸ್ ಅಕ್ಕಿ, ಬಾಸ್ಮತಿ ಅಕ್ಕಿನೂ ಈ ನಮ್ಮ ಅಕ್ಕಿನೂ ಇಲ್ಲ, 2 ಮಿಕ್ಸ್ ಮಾಡಿದ್ದೀವಿ. ಒಂದು ಸ್ವಲ್ಪ ಕುದೀಲಿ, ಕುದ್ದಾದ್ಮೇಲೆ ಅಕ್ಕಿ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಬೇಕದು. ಊಟದ ಅಕ್ಕಿನೂ ಬಾಸ್ಮತಿ ಅಕ್ಕಿ 2 ಮಿಕ್ಸ್ ಮಾಡಿದ್ದೀವಿ. ಅದು ಬಾಸ್ಮತಿ ಅಕ್ಕಿ, ಬರೀ ಬಾಸ್ಮತಿ ಅಕ್ಕಿ ತಿನ್ನೋಕ್ಕಾಗಲ್ಲ ಅದಕ್ಕೆ. ನಿಮಗೆ ಬೇಕಾದ್ರೆ ಬರೀ ಬಾಸ್ಮತಿ ಅಕ್ಕಿ ಮಾಡ್ಕೊಳ್ಳಿ. ವೆಜಿಟೇಬಲ್ ಬದಲಾಗಿ ನೀವು ನಾನ್ ವೆಜ್ ಮಾಡ್ಕೊಬೋದು, ನಾನ್ ವೆಜ್ ಹಾಕ್ಕೋಬೋದು ಬೇಕಾದ್ರೆ, ಚೆನ್ನಾಗಿರುತ್ತೆ.
ಈಗ ಉಪ್ಪು ಹಾಕೋಣ. ಈಗ ಬಿರಿಯಾನಿ ಪೌಡ್ರ್ ಹಾಕ್ತಾಯಿದ್ದೀವಿ. ಬಿರಿಯಾನಿ ಪೌಡ್ರು ಹಾಕ್ತಾಯಿದ್ದೀವಿ. ಈಗ ಅಕ್ಕಿ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಕಲಿಸ್ಬಿಟ್ಟು ಮುಚ್ಚಿಡೋಣ. ಒಂದು 3 ನಿಮಿಷ 4 ನಿಮಿಷ ಆದರೆ ಸಾಕು. ಈಗ ಮೊಸರು ಹಾಕ್ತಾಯಿದ್ದೀವಿ. ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬಿಡೋಣ. ಮೊನ್ನೆ ನಾನು ಹೇಳಿದ್ದೆ, ಯಾರಿಗೂ ನೋಡಿದ್ರೆ ಇಲ್ವಾ, ಅದು ಎಂತ ಈರುಳ್ಳಿದು ಒಂದು ಶಾರ್ಟ್ಸಲ್ಲಿ ಕೊಟ್ಟಿದ್ದೀನಿ ನಾನು. ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಬಿಟ್ಟು ಪೈಲ್ಸ್ಗೆ ತುಂಬ ಒಳ್ಳೆಯದು. ಅದು ಎಲ್ಲದರಲ್ಲೂ ಎಲ್ಲ ವೀಡಿಯೋನಲ್ಲೂ ಹೇಳ್ತೀನಿ ನಾನು, ಯಾಕಂದರೆ ಕೇಳಿಸ್ಕೊಂಡಿರೋರು ಇರಲ್ವಲ್ಲ, ಅದಕ್ಕೆ. ಪೈಲ್ಸ್ಗೆ ತುಂಬ ಒಳ್ಳೆಯದು. ಈರುಳ್ಳಿನ ಸ್ವಲ್ಪ ಕರೆಕ್ಟಾಗಿ ಫ್ರೈ ಮಾಡಿಬಿಟ್ಟು ಒಂದು ದಿನ ಬಿಟ್ಟು ಒಂದು ದಿನ ತಿನ್ನೋದು ಇರೋರು. ಇಲ್ದಿರೋರು ಒಂದು ತಿಂಗಳಿಗೊಂದ್ಸಲಿ, ಒಂದು 15 ದಿನಕ್ಕೊಂದ್ಸಲಿ ತಿಂದರೆ ಒಳ್ಳೇದು ಅದು. ಯಾಕಂದರೆ ಬರಲ್ಲ. ಬಂದಮೇಲೆ ಕಷ್ಟಪಡೋದು ಅಲ್ಲಿಗೆ, ಅದಕ್ಕೆ ಮುಂಚೆನೇ ತಿಂದ್ಬಿಡ್ಬೋದು. 200% ಇದು ವಾಸಿ ಆಗೋದಂಥದ್ದು. ಈರುಳ್ಳಿನ ಬರೀ ಫ್ರೈ ಮಾಡೋದು. ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು, 1 ಸ್ಪೂನ್ ಹಾಕು ಸಾಕು. 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಕೆಂಪಗೆ ತಿನ್ನೋದು ಊಟಕ್ಕೆ ಮುಂಚೆ. ಒಂದು ಅರ್ಧ ಗಂಟೆ ಮುಂಚೆ ತಿಂದ್ಬಿಟ್ಟು ಆಮೇಲೆ ಊಟ ಮಾಡಿದ್ರೆ ಒಂದಿನ ಬಿಟ್ಟು ಒಂದಿನ ತಿನ್ನಬೇಕು. ಈ ನೋಡಿ, ಇವಾಗ ಈ ಪೈಲ್ಸಿಂದ ಹಾಸ್ಪಿಟ್ಲಿಗೆ ಹೋಗ್ತೀರಾ, 1 ಲಕ್ಷ 2 ಲಕ್ಷ ಹಂಗೆಲ್ಲ ಖರ್ಚು ಮಾಡ್ತೀರಾ. ಅದು ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ. ತಿರುಗಿ ಹೋಗ್ತೀರಾ, ನೋವು
ಟೈಮ್ ವೇಸ್ಟು, ಮನಿ ವೇಸ್ಟು ಎಲ್ಲವನ್ನು ನಾವು ಅನುಭವಿಸೋರ್ಗೆ ಗೊತ್ತಿದೆ ಅದನ್ನು. ಅದರಿಂದ ಇದನ್ನು ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಹೇಗೆ ವಾಸಿ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ, ಆಮೇಲೆ ನೋಡೋಣ. ಆಮೇಲೆ ನೆಕ್ಸ್ಟು ಇದು ಏನಪ್ಪ ಮುಲ್ಲಂಗಿ ರ್ಯಾಡಿಶ್, ಅದನ್ನು ಏನು ಮಾಡಬೇಕು, ಅದನ್ನು ಸ್ವಲ್ಪ ನೀವು ಪಲ್ಯ ಆದರೂ ಮಾಡ್ಕೊಂಡು ತಿನ್ನಿ, ಇಲ್ಲಾಂದ್ರೆ ಹಾಗೆ ಆದರೂ ತಿನ್ನಿ. ನೆಕ್ಸ್ಟು ನವಿಲ್ಕೋ ತಿನ್ನಿ. ಇದ್ರ ಬರ್ತಲ್ಲ ಬಾರ್ಲಿ ಗಂಜಿ, ಅವಾಗ ಬಾರ್ಲಿ ಗಂಜಿ ಕುಡಿತಾಯಿರ್ರಿ ನೀರು ಬದಲಾಗಿ. ಇದೆಲ್ಲ ಮಾಡಿದ್ರೆ ಮತ್ತೆ ನೆಕ್ಸ್ಟು ಬಿ ಪಿನವ್ರಿಗೆ ಮಧ್ಯಾಹ್ನ ಒಂದು ಗ್ಲಾಸ್ ಮಜ್ಜಿಗೆ ಕುಡೀರಿ, ನೀರಾಗಿರೋದು ಮಜ್ಜಿಗೆ ಕುಡಿದ್ರೆ ಅದು ವಾಸಿ ಆಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ವಾಸಿ ಆಗೋದಿಲ್ಲ ಕಡಿಮೆ ಆಗುತ್ತೆ. ಆಮೇಲೆ ತಂಗೆ ಹೂವು ಅಂತ ಬರುತ್ತೆ, ಅದು ನಮಗೆ ಗೊತ್ತಿಲ್ಲ, ತಂಗೆ ಹೂವು ಅಂತ ಬರುತ್ತೆ. ಅದು ಎಲ್ಲೋ ಕಲರ್ ಇರುತ್ತೆ, ಎಲ್ಲ ಕಡೆ ಬೆಳೀತಾ ಇರುತ್ತೆ ಗಿಡ. ಅದನ್ನು ತೊಗೊಂಡ್ಬಂದು ಒಣಗಿಸ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಿ ಬಾದಾಮಿ ಪುಡಿ ಥರ ಇರುತ್ತೆ, ಅದನ್ನು ಹಾಲ್ಗೆ ಹಾಕ್ಕೊಂಡು ಕುಡೀರಿ. ಅದಕ್ಕೂ ಇದಾಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ. ಹಸಿಮೆಣಸಿನ್ಕಾಯಿ ಕಡಿಮೆ ಮಾಡಿ, ಬ್ಲ್ಯಾಕ್ ಸಾಲ್ಟ್ ತಿನ್ನಿರಿ, ಉಪ್ಪು ಕಡಿಮೆ ಮಾಡಿ ಬಿ ಪಿ ಇರೋರು. ನೆಕ್ಸ್ಟ್ ಏನು ಅಷ್ಟೇ, ಇನ್ನೇನು ಹೇಳೋಂಗಿಲ್ಲ. ಇಷ್ಟು ಮಾಡಿ ಆರೋಗ್ಯವಾಗಿರ್ರಿ, ಆರೋಗ್ಯವೇ ಮಹಾಭಾಗ್ಯ ಅಂತ. ಆರೋಗ್ಯ ಇದ್ದರೆ ಸಾಕು. ನಂಗೆ ಶಾರ್ಟ್ಸಲ್ಲಿ ಈರುಳ್ಳಿ ಹುರಿತಾ ಇದ್ದೀವಿ, ಅದು ಯಾಕೋ ವಾಯ್ಸ್ ಬರಲಿಲ್ಲ. ನೆಕ್ಸ್ಟು ಲೈಕ್ ಮಾಡಲ್ಲ ಯಾರೂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಶೇರ್ ಮಾಡಿ. ಯಾಕಂದ್ರೆ ನಮ್ಮ ವೀಡಿಯೋ ಯಾಕೋ ಹೋಗ್ತಾಯಿಲ್ಲ ಎಲ್ಲೂ, ಅದೇನು ಬ್ಲಾಕ್ ಆಗಿದೆ, ಬರೀ ಶಾರ್ಟ್ಸಲ್ಲಿ ಮಾತ್ರ ಬರ್ತಾಯಿದೆ. ವೀಡಿಯೋ ಇದು ತೆಗೆದ್ರೆ ನಮ್ಮ ಇದು ಬರೋದೇ ಇಲ್ಲ. ಅರುಣಾ ಕೆ ಅಂತ ಬರುತ್ತೆ ಯೂಟ್ಯೂಬ್ ಚಾನಲ್, ಅರುಣಾ ಕೆ N6F ಅಂತ ತೆಗೆದ್ರೆ ಬರುತ್ತೆ. ಸ್ವಲ್ಪ ಹೆಲ್ಪ್ ಮಾಡಿ, ಆ ಥರ ಮಾಡಿ. ಮತ್ತು ಯಾಕೋ ಯೂಟ್ಯೂಬು ಇದಾಗಿದೆ, ಬ್ಲಾಕ್ ಆಗಿದೆ ಯೂಟ್ಯೂಬ್. ಬರೀ ಶಾರ್ಟ್ಸಲ್ಲಿ ಕಾಣಿಸ್ತಾ ಇದೆ ಅಷ್ಟೇ. ವೀಡಿಯೋ ಅಂತೂ ಯಾರಿಗೂ ಹೋಗ್ತಾಯಿಲ್ಲ, ವೀಡಿಯೋನೇ ಹೋಗ್ತಾಯಿಲ್ಲ ಯಾರಿಗೂ. ಯಾರೋ ನಿಮಗೆ ಸ್ವಲ್ಪ ಯಾರೋ ಇದು ಮಾಡ್ಕೊಂಡಿದ್ದಾರೋ ಅವ್ರಿಗೆ ಮಾತ್ರ ಸಿಗ್ತಾಯಿದೆ ಅಷ್ಟೇ, ಯಾರಿಗೂ ಸಿಗ್ತಾಯಿಲ್ಲ, ವೀಡಿಯೋನೇ ಸಿಗ್ತಾಯಿಲ್ಲ. ಅದರಿಂದ ಸ್ವಲ್ಪ ಶೇರ್ ಮಾಡಿದ್ರೆ ನಮ್ಗೆ ಹೆಲ್ಪ್ ಆಗೋದಂಗಾಗುತ್ತೆ. ಶೇರ್ ಮಾಡಿ. ನೋಡ್ತೀರಾ, ಸುಮ್ಮನೆ ಆಗ್ಬಿಡ್ತೀರಾ. ನಿಮ್ಗೇನಾದ್ರು ನಷ್ಟ ಆಗೋಗಿದ್ರೆ ಮಾಡ್ಕೋಬೇಡಿ, ಏನು ಇಲ್ಲ ಅಂದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇಂಪಾರ್ಟೆಂಟು ನಮಗೆ, ಅದೇ ಬೇಕಾಗಿರೋದು. ನೋಡಿ, ಏನೋ ಕೇಳ್ಕೊತೆ ಮಾಡಿ, ನಿಮ್ಗೆ ಇಷ್ಟ ಇದ್ದರೆ ಮಾಡಿ, ಇಲ್ಲಾಂದರೆ ಬಿಡಿ, ಏನೂ ಮಾಡೋಕ್ಕಾಗಲ್ಲ. ನಮಗೂ ಇಷ್ಟ ಇಲ್ಲ ಮಾಡೋದ್ರಿಂದ, ಏನೋ ಮಾಡಿಬಿಟ್ಟಿದ್ದೀವಿ. ಆಗ್ತಾಯಿದೆ ನೋಡಿ, ತುಂಬ ಎಷ್ಟು ಇದು ಮಾಡಿದ್ರೂ ಎಲ್ಲೂ ಹೋಗ್ತಾ ಇಲ್ಲ ಅನಿಸುತ್ತೆ. ಯಾರು ನೋಡ್ತಾ ಇಲ್ಲ ಸರಿಯಾಗಿ. ನೀವು ಯಾರು ನೋಡ್ತೀರೋ ಅವರು ಸ್ವಲ್ಪ ಶೇರ್ ಮಾಡಿದ್ರೆ ನನಗೆ ಸ್ವಲ್ಪ ಇದಾಗುತ್ತೆ, ಹೆಲ್ಪ್ ಆಗುತ್ತೆ ಶೇರ್ ಮಾಡಿದ್ರೆ ನೋಡಿರೋರು. ನಿಮ್ಮಿಂದ ಎಲ್ರಿಗೂ ಸಿಗುತ್ತೆ ವಿಡಿಯೋ. ಗೊತ್ತು
ನಾವು ಯಾಕೆ ವೀಡಿಯೋ ಹೋಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ವೀಡಿಯೋ ಹೋಗಲಿಲ್ವಲ್ಲ, ಸ್ವಲ್ಪ ಯಾರಿಗೂ ನೋಡೋಕ್ಕಾಗ್ತಾಯಿಲ್ಲ. ಅದರಿಂದ ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ, ಯಾರು ನೋಡಿರ್ತೀರೋ ಅವರು ಸ್ವಲ್ಪ ಶೇರ್ ಮಾಡಿದ್ರೆ ಎಲ್ಲರೂ ನೋಡ್ತಾರೆ. ನನಗೆ ತುಂಬ ಕಷ್ಟ ಆಗ್ತಾಯಿದೆ. ವಿಡಿಯೋನ ನೋಡಲಿಲ್ಲ ಅಂದರೆ ಯಾರು ಅಟ್ಲೀಸ್ಟ್ ವಿಡಿಯೋ ನೋಡಿದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ವಿಡಿಯೋನೂ ನೋಡಲ್ಲ ಯಾರು, ಸಿಗ್ತಾ ಇಲ್ವಲ್ಲ ಪಾಪ ಯಾರಿಗೂ. ಚಾನಲ್ ಆನ್ ಮಾಡಿದ್ರೆ ಸಿಗೋದೇ ಇಲ್ಲ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಆಯ್ತದು. ಫುಲ್ ವೀಡಿಯೋ ನೋಡಿ, ಸುಮ್ಮನೆ ಆನ್ ಮಾಡ್ತೀರಾ ಆಫ್ ಮಾಡ್ತೀರಾ, ಫುಲ್ ವೀಡಿಯೋ ನೋಡಿ.
ಸಾಕಾಗಿದೆ. ಸಾಕು. ಇನ್ನು ಸ್ವಲ್ಪ ಆಗಬೇಕದು. ಒಂದು 5 ನಿಮಿಷ ಹಂಗೆ ಬಿಟ್ಟರೆ ಚೆನ್ನಾಗಿ ಹರಡ್ಕೊಂಡ್ಬಿಡುತ್ತೆ. ನೋಡಿ ಈಗ ಆಗಿದೆ. ಅಕ್ಕಿ ಈರುಳ್ಳಿ ಹಾಕ್ಬೇಕಾಗಿತ್ತು. ಹೇಳಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಇಂಪಾರ್ಟೆಂಟು, ಕಮೆಂಟ್ ಮಾಡಿ.